ವಿಕಸಿತ ಭಾರತ, ನಮ್ಮ ಮೋದಿಜಿಯವರು ಕನಸು ಕಂಡಂತ ವಿಕಸಿತ ಭಾರತಕ್ಕೆ ಮೀಲಾಂಟಿ ಯುವಕರು ಕಾవాలి ಸರ್, ಮೀಲಾಂಟಿ ಯುವಕರು ಕಾవాలి ಅಂತ ಹೇಳ್ತಾ ಮುಂದಿನ ವಿಶೇಷ ಅತಿಥಿ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಕುಮಾರಣ್ಣ ಅವರು ನಿಮ್ಮೊಂದಿಗೆ ತಮ್ಮ ವಿಶೇಷ ಅನಿಸಿಕೆಗಳನ್ನ ಹಂಚಿಕೊಳ್ತಿದ್ದಾರೆ. ನೀವೆಲ್ಲರೂ ಕಾತುರದಿಂದ ಕಾಯ್ತಿರುವಂತಹ ಗಳಿಗೆ ಈಗ ಬಂದಿದೆ. ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ಕುಮಾರಸ್ವಾಮಿ ಅಣ್ಣನವರನ್ನ ವೇದಿಕೆಗೆ ಆಹ್ವಾನಿಸೋಣ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಕಳೆದ 20 ವರ್ಷಗಳಿಂದ ಈ ಭಾಗದ 40 ವರ್ಷಗಳಿಂದ ಈ ಭಾಗದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅತ್ಯಂತ ಉತ್ತಮವಾದ ಶಿಕ್ಷಣವನ್ನು ನಿರಂತರವಾಗಿ ಕೊಟ್ಟಿರ್ತಕ್ಕಂಥ ಶ್ರೀ ಕೃಷ್ಣದೇವರಾಯ ವಿದ್ಯಾಲಯದಲ್ಲಿ ಇವತ್ತಿನ ದಿನ ಸೈನಿಕ್ ಶಾಲೆಯನ್ನು ಉದ್ಘಾಟನೆ ಮಾಡತಕ್ಕಂಥದ್ದು ಹಾಗೂ ದೇಶದಲ್ಲೆಲ್ಲ ವಿಶ್ವದಲ್ಲೇ ನಟನೆಯಲ್ಲಿ ಅತ್ಯಂತ ಅದ್ಭುತವಾಗಿ ನಾಯಕರಾಗಿ ಚಿತ್ರರಂಗಕ್ಕೆ ಕೊಡುಗೆಯನ್ನು ಕೊಟ್ಟಂಥದ್ದಷ್ಟೇ ಅಲ್ಲ, ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಆಂಧ್ರದ ಅಭಿವೃದ್ಧಿ ಅಷ್ಟೇ ಅಲ್ಲ, ಬಡವರಿಗೆ ಕೆಜಿ 2 ರೂಪಾಯಿ ಕೆಜಿಗೆ ಅಕ್ಕಿಯನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿದಂಥ ಮೊದಲನೆಯ ಮುಖ್ಯಮಂತ್ರಿಗಳು ಎನ್.ಟಿ. ರಾಮರಾವ್ ಅವರು. ಅವರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡತಕ್ಕಂಥ ಈ ಒಂದು ಅತ್ಯಂತ ಉತ್ತಮವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇದೀಗ ತಾನೇ ತಮ್ಮೆಲ್ಲರನ್ನೂ ಅತ್ಯಂತ ಭಾವನಾತ್ಮಕವಾಗಿ ನಾನು ಭಾರತೀಯ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋದಷ್ಟೇ ಅಲ್ಲ, ಭಾರತ ದೇಶದ ಎಲ್ಲ ಭಾಗದ ಅಭಿವೃದ್ಧಿಗೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಕಾರ್ಯಕ್ರಮವನ್ನು ಕೊಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಹೊಂದಿರತಕ್ಕಂಥ ಮುಂದಿನ ಪೀಳಿಗೆಯ ಆಂಧ್ರ ಪ್ರದೇಶಕ್ಕಷ್ಟೇ ಅಲ್ಲ ದೇಶಕ್ಕೆ ಎಲ್ಲ ರೀತಿಯ ನಾಯಕತ್ವವನ್ನು ಕೊಡ್ತಕ್ಕಂಥ ಅರ್ಹತೆಯನ್ನು ಹೊಂದಿರತಕ್ಕಂಥ ನಾರಾ ಲೋಕೇಶ್ ಅವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅದರ ಜೊತೆಯಲ್ಲಿ ನಾನೊಂದು ಮಾತು ಹೇಳಬೇಕಾಗ್ತದೆ. ಅವರ ತಂದೆಗೆ ಆದಂಥ ಒಂದು ನೋವು, ತಂದೆಗೆ ತಕ್ಕ ಮಗನಾಗಿ ಆ ಪಕ್ಷದ ನಮ್ಮ ತೆಲುಗು ದೇಶಂನ ಪಕ್ಷದ ಕಾರ್ಯಕರ್ತರುಗಳು ಆಂಧ್ರ ಜನತೆಯ ಜೊತೆಗೂಡಿ ನಿಮ್ಮಗಳನ್ನು ಈಗ ಈ ಸಭೆಯಲ್ಲಿ ನೆನೆಸ್ಕೋತಾ ಇದ್ರು. ಅವರ ಒಂದು ಪಾದಯಾತ್ರೆಯ ಕಾರ್ಯಕ್ರಮದ ಮುಖಾಂತರ ಸಂಘಟನೆಗೆ ಚಾಲನೆಯನ್ನು ಕೊಟ್ಟರು. ಅವರ ಮುಖಂಡತ್ವದಲ್ಲಿ ಇವತ್ತು ಆಂಧ್ರದಲ್ಲಿ ಒಂದು ಸುಭದ್ರವಾದಂಥ ಸರ್ಕಾರ ಬರಲಿಕ್ಕೆ ಮತ್ತು 2 ಭಾಗಗಳಾಗಿ ಆದ ನಂತರ ಆಂಧ್ರದ ಅಭಿವೃದ್ಧಿಯ ಬಗ್ಗೆ ಚಂದ್ರಬಾಬು ನಾಯ್ಡು ಅವರು ಹೊಂದಿದ್ದಂಥ ಕನಸನ್ನು ನನಸು ಮಾಡತಕ್ಕಂಥ ನಿಟ್ಟಿನಲ್ಲಿ ತಂದೆಗೆ ತಕ್ಕ ಮಗನಾಗಿ ಅವರು ಇವತ್ತು ನಮ್ಮ ಮುಂದೆ ಕಾಣ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಒಂದು ವೇದಿಕೆಯಲ್ಲಿ ಸಿಂಧನೂರು ಕ್ಷೇತ್ರದ ಶಾಸಕ ಮಿತ್ರರು, ಹಿರಿಯರು ಆಗಿರ್ತಕ್ಕಂಥ ಬಾದರ್ಲಿ ಅವರಿದ್ದಾರೆ, ಹಂಪನಗೌಡ ಬಾದರ್ಲಿ ಅವರು, ಈ ಭಾಗದ ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರ್ ಇಟ್ನಾಳ್ ಅವರು ಹಾಗೂ ಕುಮಾರ್ ನಾಯಕ್ ಅವರು ಇದ್ದಾರೆ. ಈ ಒಂದು ಸೈನಿಕ್ ಶಾಲೆಯನ್ನ ಸಿಂಧನೂರಿಗೆ ತರಬೇಕು ಅಂತ ಹೇಳಿ ಅತ್ಯಂತ ದೊಡ್ಡ ಮಟ್ಟದ ಶ್ರಮವನ್ನು ವಹಿಸಿದಂಥ ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ಸಚಿವರು
ನಾಡಗೌಡರಿದ್ದಾರೆ. ಸಾರಿ, ನಾನು ಕ್ಷಮಿಸಬೇಕು. ನಮ್ಮ ಪ್ರಮುಖವಾಗಿ ದೆಹಲಿಯಿಂದ ಈ ಸಭೆಯಲ್ಲಿ ಭಾಗವಹಿಸಿ ಈ ಒಂದು ದೇಶದ ರಕ್ಷಣೆಗೆ ಸೈನಿಕ ಶಾಲೆಯಿಂದ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ತರಬೇತಿಯನ್ನು ಹೊಂದಬೇಕು, ಇವತ್ತು ದೇಶಕ್ಕೆ ಏನು ಮಹತ್ವಗಳಿದೆ ಅಂತಕ್ಕಂಥದ್ದನ್ನ ಬಹಳ ವಿವರವಾಗಿ ನಿಮ್ಮ ಮುಂದೆ ಇಟ್ಟಂತ ದೆಹಲಿಯಿಂದ ಬಂದಿರತಕ್ಕಂಥ ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಸಹಪಾಠಿಗಳು, ಕೇಂದ್ರದ ರಕ್ಷಣಾ ಇಲಾಖೆಯ ರಾಜ್ಯ ಸಚಿವರಾಗಿ ಅತ್ಯಂತ ಉತ್ತಮವಾದಂಥ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಸನ್ಮಾನ್ಯ ಸಂಜಯ್ ಸೇತ್ ಅವರೇ, ಬಸನಗೌಡ ಬಾದರ್ಲಿ ಅವರೇ, ಹಾಗೂ ವೇದಿಕೆಯ ಮೇಲೆ ಬಹುಶಃ ನಮ್ಮ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಹರ್ಷವನ್ನ ಉಂಟು ಮಾಡತಕ್ಕಂಥ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥವರು ನನ್ನ ಇನ್ನೊಬ್ಬ ಆತ್ಮೀಯ ಸ್ನೇಹಿತ, ವಿಶಾಖಪಟ್ಟಣದ ಲೋಕಸಭಾ ಸದಸ್ಯರು, ಆತ್ಮೀಯರು ಆಗಿರ್ತಕ್ಕಂಥ ಭರತ್ ಅವರು ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಮುಖವಾದ ಕಾರಣಕರ್ತರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೋತೇನೆ. ಕಾರಣ, ನಮ್ಮ ನಾಡಗೌಡರು ನನ್ನ ಹತ್ರ ಬಂದು ಒಂದು ಮನವಿ ಮಾಡಿದ್ರು. ಅಣ್ಣ, ಏನಾದರೂ ಮಾಡಿ ಚಂದ್ರಬಾಬು ನಾಯ್ಡು ಅವರನ್ನೇ ಕರೆಸಬೇಕು, ನಮ್ಮ ಜನರ ಬಯಕೆ ಇದೆ ಅಂತಕ್ಕಂಥ ಒಂದು ಒತ್ತಡವನ್ನ ನನ್ನ ಮೇಲೆ ಏನು ಹಾಕಿದ್ರು. ಇವತ್ತು ಅವರಿಗೆ ಇರ್ತಕ್ಕಂಥ ಹಲವಾರು ಕಮಿಟ್ಮೆಂಟ್ಗಳೇನಿದೆ, ಒಂದು ನಿಮಿಷವನ್ನು ಅವರು ವ್ಯರ್ಥ ಮಾಡಲ್ಲ. ಒಂದೊಂದು ನಿಮಿಷವನ್ನು ಆಂಧ್ರದ ಅಭಿವೃದ್ಧಿಗೆ ಯಾವ ರೀತಿಯಲ್ಲಿ ನನ್ನ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಅತ್ಯಂತ ಅಪರೂಪದ ರಾಜಕಾರಣಿಗಳು, ಆಂಧ್ರ ಪ್ರದೇಶದ ಈಗಿನ ಮುಖ್ಯಮಂತ್ರಿಗಳು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥವರು ಚಂದ್ರಬಾಬು ನಾಯ್ಡು ಅವರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕಾಗ್ತದೆ. ಚಂದ್ರಬಾಬು ನಾಯ್ಡು ಅವರಿಗೆ ಮನವಿಯನ್ನ ಭರತ್ ಅವರ ಮುಖಾಂತರ ಮಾಡಿದಾಗ ಅವರು ನನಗೆ ಸಮಯದ ಅಭಾವ ಇರತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಪುತ್ರ ನಾರಾ ಲೋಕೇಶ್ ಅವರನ್ನ ಸಭೆಗೆ ಕಳಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ಅವರಿಗೆ ಜವಾಬ್ದಾರಿಯನ್ನೇನು ಕೊಟ್ಟರು. ಅದಕ್ಕೆ ಮೂಲ ಕಾರಣ ಭರತ್ ಅವರು. ಇವತ್ತು ಇಲ್ಲಿ ಮಾತನಾಡ್ತಕ್ಕಂಥ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಆಂಧ್ರ ಮತ್ತು ಕರ್ನಾಟಕದ ಒಂದು ಬಾಂಧವ್ಯ, ಒಂದು ಒಡನಾಟದ ಬಗ್ಗೆ ಎಲ್ಲರೂ ಸ್ಮರಿಸ್ಕೊಂಡಿದ್ದಾರೆ. ಬಹುಶಃ ಇಲ್ಲಿರ್ತಕ್ಕಂಥ ಹಲವಾರು ನಮ್ಮ ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿ ರೈತರಾಗಿ ನೆಲೆಸಿ ಕೆಲವು ಕ್ಯಾಂಪ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕೃಷಿಯ ಕೆಲಸದಲ್ಲಿ ನಿಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಬಹುಶಃ ಹಲವಾರು ಬಾರಿ ಸಿಂಧನೂರಿನ ಈ ಒಂದು ಕ್ಯಾಂಪ್ಗಳಿಗೆ ಬಂದು ನಿಮ್ಮ ಮನೆಗಳಲ್ಲಿ ಊಟವನ್ನು ಮಾಡಿರ್ತಕ್ಕಂಥ ದಿನಗಳನ್ನು ನಾನು ಸ್ಮರಿಸ್ಕೋತೇನೆ. ಅಷ್ಟು ಪ್ರೀತಿಯಿಂದ ನೀವು ನಮ್ಮನ್ನು ಕಂಡಿದ್ದೀರಿ. ಇವತ್ತಿನ ಈ ಒಂದು ಕಾರ್ಯಕ್ರಮ ಸೈನಿಕ ಶಾಲೆಯನ್ನ ಕೊಡ್ತಕ್ಕಂಥ ವಿಷಯದಲ್ಲಿ ರಕ್ಷಣಾ ಸಚಿವರು ಅಂತಿಮವಾಗಿ ತೀರ್ಮಾನ ಏನು ಕೊಟ್ಟು ಈ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಈ ಭಾಗಕ್ಕೆ ಕೊಟ್ಟಿದ್ದಾರೆ. ದೇಶದ ರಕ್ಷಣಾ ಸಚಿವರಿಗೂ ನನ್ನ ಕೃತಜ್ಞತೆಗಳನ್ನು ನಿಮ್ಮೆಲ್ಲರ ಪರವಾಗಿ ಸಭೆಯಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಕುಮಾರ್ ನಾಯಕ್ ಅವರು, ಹಂಪನಗೌಡ ಬಾದರ್ಲಿ ಅವರು, ಬಸನಗೌಡ ಬಾದರ್ಲಿ ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀರಿ. ಈ ಒಂದು ಜಿಲ್ಲೆಗೆ ಕೈಗಾರಿಕೆಗಳು ಬೇಕು, ಜೊತೆಯಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜನ್ನ ಇಲ್ಲಿ ತೆರೀಬೇಕು ಅಂತಕ್ಕಂಥ ಸುಮಾರು 1 ವರ್ಷ ಆಯ್ತಾ ಧರಣಿ ನಡೀತಾ ಇರೋದು? 2 ವರ್ಷ ಆಯ್ತು? 3 ವರ್ಷ ಆಗೋಯ್ತ? 1.5 ವರ್ಷ ನಿರಂತರವಾಗಿ ರಾಯಚೂರು ನಗರದಲ್ಲಿ ಧರಣಿ ನಡೀತಾ ಇರತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಹಿಂದೆ ನೀವು IIT ಕಾಲೇಜ್ ಬೇಕು ಅಂತಕ್ಕಂಥದ್ದು, ಇನ್ಸ್ಟಿಟ್ಯೂಟ್ ಆಗಬೇಕು ಅಂತ ಇದ್ರೆ ಅದು ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಿದೆ.
ತಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ನಿರಾಸೆ ಆಕ್ರೋಶವೂ ಇದೆ. ಈ ಒಂದು ಸೈನಿಕ ಶಾಲೆಯ ಉದ್ಘಾಟನೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಒಂದು ಭರವಸೆಯನ್ನು ಕೊಡ್ತೇನೆ. ಈ ಭಾಗದಲ್ಲಿ ಏನು ಒಂದು ಅಭಿವೃದ್ಧಿಯನ್ನು ನೀವು ಕಾಣಬೇಕು ಅಂತ ಇದ್ದೀರಿ, ಕೃಷಿಯನ್ನು ಹೊರತುಪಡಿಸಿ ಕೆಲವು ಕೈಗಾರಿಕೆಗಳನ್ನು ತರತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಆಸೆ ಏನಿದೆ, ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ಸ್ಪಂದಿಸ್ತೀವಿ ಅಂತಕ್ಕಂಥ ಮಾತು ಹೇಳ್ತೇನೆ. ಇಲ್ಲಿ ನಮ್ಮ ಹಂಪನಗೌಡರು ಮತ್ತು ಹೆಬ್ಬಿರು ನಮ್ಮ ಲೋಕಸಭಾ ಸದಸ್ಯರು ಏನಿದ್ದೀರಿ, ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ. ರಾಜಕಾರಣ ಬೇರೆ, ಆದರೆ ಈ ರಾಜ್ಯದ ಅಭಿವೃದ್ಧಿಯ ವಿಷಯ ಬಂದಾಗ, ಈ ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾನು ಈ ರಾಜ್ಯ ಸರ್ಕಾರದ ಜೊತೆಯಲ್ಲಿದ್ದೇನೆ. ಯಾವುದೇ ಕಾರಣಕ್ಕೂ ಸಂಕುಚಿತ ಮನೋಭಾವದಲ್ಲಿ, ಯಾಕೆಂದ್ರೆ ಇಲ್ಲಿರೋರೆಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಪಕ್ಷ ಬೇರೆ ಇರಬಹುದು. ನಮ್ಮ ಹಂಪನಗೌಡರು ನನಗೆ, ನಾವು ಸಣ್ಣ ಹುಡುಗರು, ಅವರು ದೇವೇಗೌಡರ ಜೊತೆ ರಾಜಕೀಯ ಮಾಡ್ತಾ ಇದ್ದಾಗ ನಾವೆಲ್ಲ ಸಣ್ಣ ಹುಡುಗರುಗಳಿದ್ದು, ನಾವು ನಿಲ್ತಿರ್ಲಿಲ್ಲ ಅವರುಗಳ ಮುಂದೆ. ಇಲ್ಲಿ ಇಬ್ಬರು ಲೋಕಸಭಾ ಸದಸ್ಯರೇನಿದ್ದಾರೆ, ಅವರು ನನಗೆ ಆತ್ಮೀಯವಾಗೇ ಇರೋರು, ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿದ್ರು. ಆದರೆ ಒಂದು, ಈ ಸರ್ಕಾರದಲ್ಲಿ ಹಲವಾರು ರೀತಿಯಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೇನೆ, ನನಗೆ ಸಹಕಾರ ಕೊಡಿ. ಈಗ ನೋಡಿ, ಒಂದು ಮಾತು ಹೇಳ್ತೀನಿ. ಈಗ ನೀವು ತುಂಗಭದ್ರಾ ನದಿಯ ವಿಷಯದಲ್ಲಿ ಯಾವೊಂದು ಗಣಿಗಾರಿಕೆಯನ್ನ ನಾವು ದೊಡ್ಡ ಮಟ್ಟದಲ್ಲಿ ನಡೆದು, ಆ ಗಣಿಗಾರಿಕೆಯಿಂದ ಇವತ್ತು ತುಂಗಭದ್ರಾ ಜಲಾಶಯ 30 TMC ನೀರನ್ನ ಇವತ್ತು ಸಂಗ್ರಹ ಮಾಡತಕ್ಕಂಥ ಒಂದು ವಾತಾವರಣ ಅಲ್ಲಿಲ್ಲ. ಈಗಾಗಲೇ ಹಲವಾರು ವರ್ಷಗಳಿಂದ ನವಿಲೆ ಭಾಗದಲ್ಲಿ ಒಂದು ಪ್ಯಾರಲಲ್ ಜಲಾಶಯವನ್ನು ಕಟ್ಟಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಸರ್ಕಾರದಲ್ಲಿ, ಆದರೆ ಅದು ಮುಂದುವರೆದಿಲ್ಲ. ಇಲ್ಲಿ ಇರ್ತಕ್ಕಂಥ ಭಾಷಣ ಮಾಡಿದವರೆಲ್ಲ ನನ್ನ ಸಹೋದರ, ಸಣ್ಣ ಸಹೋದರ, ನನ್ನ ಸಹೋದರ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನಾರಾ ಲೋಕೇಶ್ ಅವರ ಬಗ್ಗೆ ನೀವು ಮಾತನಾಡ್ತಾ ನೀರಾವರಿಯ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ ನಿಮ್ಮ ಸಹಕಾರ ಬೇಕು ಅಂದ್ರೆ, ಆದರೆ ನನಗದರ ಅನುಭವ ಇದೆ. ಇವತ್ತು ಅವರು ರಾಜಕೀಯವಾಗಿ ಯಾವೊಂದು ಶಕ್ತಿಯನ್ನು ಬೆಳೆಸ್ಕೊತಾ ಇದ್ದಾರೆ, ಆಂಧ್ರದ ಜನತೆಯ ಮನೆಯ ಮಗನಾಗಿ ವಿಶ್ವಾಸವನ್ನೇನು ಗಳಿಸ್ತಾ ಇದ್ದಾರೆ. ನಾನು ಅವರ ಮೇಲೆ ಇದರ ಹೊರೆಯನ್ನು ಹೊರಿಸಲಿಕ್ಕೆ ಸಿದ್ಧ ಇಲ್ಲ. ಕಾರಣ, ಈ ನೀರಿನ ಹಂಚಿಕೆಯ ವಿಷಯ ಸ್ವಲ್ಪ ಸೂಕ್ಷ್ಮವಾದಂಥ ವಿಚಾರ. ಏನಣ್ಣ, ನವಿಲೆ ಜಲಾಶಯದ್ದು ನಾವೀಗ ಹೋಗ್ಬಿಟ್ಟು ಈಗ ಬೆಳೀತಿರ್ತಕ್ಕಂಥ ಒಬ್ಬ ಯುವ ನಾಯಕನಿಗೆ ನೀವು ಇದನ್ನು ಸರಿಪಡಿಸ್ಕೊಡಿ ಅಂತ ಕೇಳಿದ್ರೆ ನಾಳೆ ಬೆಳಗ್ಗೆ ಅಲ್ಲಿ ರಾಜಕೀಯ ಮಾಡ್ತಾರೆ. ಅದಕ್ಕೆ ಇದು ಒಂದು ಸೌಹಾರ್ದಯುತವಾಗಿ ಒಂದು ಹೊಂದಾಣಿಕೆ ಏನಾಗಬೇಕಾಗಿದೆ. ಸ್ವಲ್ಪ ಸಮಯ ಹಿಡಿತದೆ. ಅದು ನೀರಿನ ಹಂಚಿಕೆ ಸಮಸ್ಯೆ ಇಲ್ಲದೆ ಇದ್ರು ಕೇಳೋಣ. ಈಗ ನೀವು ನವಿಲೆ ಹತ್ರ ಪ್ಯಾರಲಲ್ ಜಲಾಶಯ ಕಟ್ಟಬೇಕು ಅಂತೀರಿ. ಈಗ ಅದು ಕೂತ್ಕೊಂಡು ಚರ್ಚೆ ಯಾಕೆ ಮಾಡಬೇಕು? ಪಾಪ ಅವ್ರಿಗೆ ಜವಾಬ್ದಾರಿ ಕೊಟ್ರೆ, ಇನ್ನು ಮನೆ ಮಗನಾಗಿ ಸ್ವೀಕಾರ ಮಾಡಿದೀವಿ, ಏನಪ್ಪಾ ಇದು ನಮ್ಮನ್ನು ಬಿಟ್ಬಿಟ್ಟೆಲ್ಲ ಎಲ್ಲೆಲ್ಲ ಹೋಗಿ ಏನೇನೋ ಭರವಸೆ ಕೊಟ್ಟರು ಅಂತ ಹೇಳಿ. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಸಾರ್ವಜನಿಕವಾಗಿ ಇದು ಹೇಳಬಾರದು ನಾವು. ಆದರೆ ನನಗೊಂದು ವಿಶ್ವಾಸ ಇದೆ, ಮುಂದಿನ ದಿನಗಳಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡೂ ರಾಜ್ಯಗಳಲ್ಲಿ ಒಂದು ಸೌಹಾರ್ದಯುತವಾದಂಥ ರೀತಿಯಲ್ಲಿ ಯಾವುದೇ ಬೇರೆ ಪಕ್ಷದವರು ರಾಜಕೀಯವನ್ನು ಅದನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೆ, ಇವತ್ತು ಯಾವ ತುಂಗಭದ್ರಾ ನದಿಯ ವಿಷಯದಲ್ಲಿ, ಜಲಾಶಯದ ವಿಷಯದಲ್ಲಿ ಕೆಲವರು ಪಾಪ ರೈತರಿಗೆ ಬರಬೇಕಾದ್ರೆ ಹೇಳ್ತಾ ಇದ್ರು, ಗೇಟ್ಗಳನ್ನು ಸರಿಯಾಗಿ ಹಾಕಿಲ್ಲ, ನೀವೊಂದ್ಸಲ ಬಂದು ನೋಡಬೇಕು ಅಲ್ಲಿಗೆ ಅಂತಕ್ಕಂಥ ಮನವಿಯನ್ನು ನಮ್ಮ ರೈತರು ಕೊಡ್ತಾ ಇದ್ರು. ನಾನು ಯಾರು ಅನ್ಯತಾ ಭಾವಿಸಬೇಡಿ. ಈ ಭಾಗದಲ್ಲಿ ಭತ್ತವನ್ನ ನೀವು 2 ಬೆಳೆ ಬೆಳೀತಾ ಇದ್ದವರು,
ಹಲವಾರು ವರ್ಷಗಳು. ಇವತ್ತು ಆ ಪರಿಸ್ಥಿತಿ ಯಾತಕ್ಕೆ ಈ ರೀತಿಯಾಗಿದೆ? ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ನಾನು ಇದು ರಾಜಕೀಯವಾಗಿ ಈ ಸಭೆಯಲ್ಲಿ ಮಾತನಾಡೋದಿಲ್ಲ. ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡತಕ್ಕಂಥದ್ದು, ಏನೇ ಸಮಸ್ಯೆಗಳಿರಲಿ ಇವತ್ತು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯನ್ನು ತೋರಿಸಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. 2 ಬಾರಿ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದೆ. ಜನ 130 ಸೀಟ್ ಕೊಟ್ಟು ನನ್ನನ್ನು ಮುಖ್ಯಮಂತ್ರಿ ಮಾಡಲಿಲ್ಲ. ಯಾವುದೋ ದೇವರ ಅನುಗ್ರಹದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದೆ. ಆದರೆ ನಾನು ಕೊಟ್ಟಂತ ಕಾರ್ಯಕ್ರಮ ಮಾತಾಡ್ತೀರಿ, ಆದ್ರೆ ನಾನು ಓಟ್ ಹಾಕಲ್ಲ. ಏನ್ ಮಾಡೋದು? ಒಂದಾಗ ಜನವೂ ಸೇರ್ತೀರಿ. ಆದರೆ ಒಂದು ನಿಮಗೆ ಹೇಳ್ತೀನಿ, ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಸರ್ಕಾರದಲ್ಲಿ ಒಂದು ಅವಕಾಶ ಏನು ದೊರಕಿದೆ, ಆ ಅವಕಾಶವನ್ನ ದೇಶಕ್ಕಷ್ಟೇ ಅಲ್ಲ ರಾಜ್ಯಕ್ಕೂ ಅದನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ವಿಷಯದಲ್ಲಿ ನಾನು ಈ ನಾಡಿನ ಜನತೆಯ ಜೊತೆ ಇದ್ದೇನೆ. ರೈತರ ಸಾಲ ಮನ್ನಾದ ಹೇಳಿದೆ, ಎಲ್ಲಿಂದ ಮಾಡಕ್ ಸಾಧ್ಯ, ದುಡ್ಡೆಲ್ಲಿ ತರ್ತೀಯ ಅಂದ್ರು. ಅವತ್ತು ರೈತರ ಸಾಲ ಮನ್ನಾ ಮಾಡತಕ್ಕಂಥ ಒಂದು ಘೋಷಣೆ ಏನು ಮಾಡಿದೆ, ಮಾಡಿ ತೋರಿಸಿದ್ದೇನೆ ನಾನು ಈ ಸಂದರ್ಭದಲ್ಲಿ ನಮ್ಮ ಹಂಪನಗೌಡರು ಬಾದರ್ಲಿ ಅವರು ನಮಗೆ ಹಿರಿಯರೇನಿದ್ದಾರೆ, ನಮ್ಮ ಲೋಕಸಭಾ ಸದಸ್ಯರೇನಿದ್ದಾರೆ, ಅವರೆಲ್ಲರ ಜೊತೆಗೂಡೆ ಇವತ್ತು ಈ ಭಾಗದಲ್ಲಿ ಯಾವುದಾದ್ರೂ ಕಾರ್ಖಾನೆಗಳನ್ನು ತರತಕ್ಕಂಥ ನಿಟ್ಟಿನಲ್ಲಿ ಭವಿಷ್ಯ ನಿಮಗೆ ನೆನಪಿಸ್ಕೊಡ್ತೀನಿ. ನಾನು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ ಕಾಂಗ್ರೆಸ್ ಜೊತೆನಲ್ಲೇ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು 9 ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದೆ. ಅದಕ್ಕೆ ಹಣವನ್ನೂ ಇಟ್ಟೆ. ರೈತರು ಸಾಲ ಮನ್ನಾ ಮಾಡಿದ್ರ ಜೊತೆಗೆ, ಯಾಕೆಂದ್ರೆ ನನ್ನ ಬಗ್ಗೆ ದೇವೇಗೌಡರು ಕುಮಾರಸ್ವಾಮಿ ಅವರು ರೈತರ ಪರ, ನಗರ ಪ್ರದೇಶದ ಬಗ್ಗೆ ಅವರಿಗೆ ಗೊತ್ತಿಲ್ಲ, ಈ ಒಂದು ವಾತಾವರಣ ಕಲ್ಪಿಸಿದ್ದಾರೆ. 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ನಾನು 6 ವರ್ಷದಿಂದ 6-7 ವರ್ಷ ಆಗೋಯ್ತು. 2018 ಬೀದರ್ನಲ್ಲಿ ಕೃಷಿ ಉಪಕರಣಗಳನ್ನು ಮಾಡತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಹಬ್, ನಮ್ಮ ಕಲಬುರಗಿನಲ್ಲಿ ಸೋಲಾರ್ನ ಪದಾರ್ಥಗಳನ್ನು ಎಕ್ವಿಪ್ಮೆಂಟ್ ತಯಾರು ಮಾಡತಕ್ಕಂಥ ಒಂದು ಹಬ್ಬನ್ನ ಇಂಡಸ್ಟ್ರಿಯಲ್ ಹಬ್, ನಮ್ಮ ಕೊಪ್ಪಳದಲ್ಲಿ ಎಲೆಕ್ಟ್ರಾನಿಕ್ ಆರ್ಟಿಕಲ್ನ ಮಾಡ್ತಕ್ಕಂಥ ಪ್ರೊಡಕ್ಷನ್ ಮಾಡ್ತಕ್ಕಂಥ ಒಂದು ಹಬ್ಬನ್ನ ಮಾಡಿದ್ರು. ಪಾಪ ಅದು ಒಂದು ನಡೀತು, ಇನ್ನು ಉಳಿದ ಟೇಕ್ ಆಫ್ ಆಗಲಿಲ್ಲ ಯಾವುದೋ ನನ್ನ ಸರ್ಕಾರ ಹೋದ ಮೇಲೆ. ನಮ್ಮ ಬಳ್ಳಾರಿನಲ್ಲಿ ನಮ್ಮ ಏನೋ ಒಂದು ಜೀನ್ಸ್ ಪ್ಯಾಂಟ್ಗಳಿಗೆ ಡಿಮ್ಯಾಂಡ್ ಇದೆ, ಅದಕ್ಕೆ ಅಲ್ಲೊಂದು ಹಬ್ಬನ್ನ ಮಾಡಬೇಕು. ಅಲ್ಲಿಂದ ಚಿತ್ರದುರ್ಗದಲ್ಲಿ LED ಲ್ಯಾಂಪ್ಸ್ನ ತಯಾರು ಮಾಡ್ತಕ್ಕಂಥ ಹಬ್ಬು. ಈಗ 9 ಭಾಗದಲ್ಲಿ ನಾನು ತೀರ್ಮಾನ ಮಾಡಿದ್ದೆ. ಅದಕ್ಕೆ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ತೀರ್ಮಾನ ಕೊಟ್ಟೆ, ಹಣವನ್ನೂ ಇಟ್ಟೆ. ಮುಂದೆ ಬಂದಂಥವ್ರು ನೋಡಲಿಲ್ಲ. ಅವತ್ತು ಒಂದೊಂದು ಜಿಲ್ಲೆನಲ್ಲಿ ಕನಿಷ್ಠ 25,000 ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ನಾನು ತೆಗೆದುಕೊಂಡಂಥ ಕಾರ್ಯಕ್ರಮ ನಮ್ಮ ಯುವಕರಿಗೆ. ನಾನು ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ಇವತ್ತು ಬಹುಶಃ ಆಂಧ್ರದಲ್ಲಿ ಇವತ್ತೇನು ನೀವು ಮನೆಯ ಮಗನ ರೀತಿ ಕರೆದು ಮೆರವಣಿಗೆ ಮಾಡಿ ಇಷ್ಟೊಂದು ಅಭಿಮಾನ ತೋರಿಸಿದಿರಿ. ನಾನು ಬಹಳ ಹತ್ತಿರದಿಂದ ಬಹಳ ರಾಜಕಾರಣಿಗಳನ್ನು ನೋಡಿದ್ದೀನಿ. ನಾನು ತುಂಬಾ ಜನ ನೋಡಿದ್ದೀನಿ ಈ ಕಳೆದ 30 ವರ್ಷದಲ್ಲಿ. ಹಲವಾರು ಹಿರಿಯರನ್ನು ನೋಡಿದ್ದೀನಿ ಯಾವ್ಯಾವ ರೀತಿ ನಡ್ಕೊಂಡಿದ್ದಾರೆ. ಇವತ್ತು ಬಹುಶಃ ಒಂದು ಸೌಜನ್ಯತೆಯ ಒಂದು ಉತ್ತಮವಾದ ಸಂಸ್ಕೃತಿಯನ್ನ ರಾಜಕಾರಣದಲ್ಲಿ ಹೊಂದಿರತಕ್ಕಂಥ ಅಪರೂಪದ ವ್ಯಕ್ತಿ ಯಾರಾದರೂ ಇದ್ರೆ ನಾನು ಕಳೆದ 1 ವರ್ಷದಿಂದ ಗಮನಿಸಿರ್ತಕ್ಕಂಥದ್ದು ಬೇರೆ ಇನ್ಯಾರೂ ಅಲ್ಲ, ನನ್ನ ತಮ್ಮನಾಗಿರ್ತಕ್ಕಂಥ ನಾರಾ ಲೋಕೇಶ್ ಅವರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನನ್ನ ಹೃದಯದಿಂದ ಹೇಳ್ತಾ ಇದ್ದೇನೆ. ತೋರಗಾಣಿಕೆಗೆ ನಾನು ಹೇಳ್ತಾ ಇಲ್ಲ, ನನ್ನ ಹೃದಯದಿಂದ ಹೇಳ್ತಾ ಇದ್ದೇನೆ. ಅವ್ರನ್ನ ನಾನು ಬಹಳ ಹತ್ತಿರದಿಂದ ಗಮನಿಸಿದ್ದೇನೆ. ಅವರಲ್ಲಿರ್ತಕ್ಕಂಥ ಸೌಜನ್ಯ, ಅವರಲ್ಲಿರ್ತಕ್ಕಂಥ ಒಂದು ಜನತೆಯ ಬಗ್ಗೆ ಇರ್ತಕ್ಕಂಥ ಒಂದು ಬಾಂಧವ್ಯ ಬಹುಶಃ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಕ್ಕಂಥ ದೇವರು ಶಕ್ತಿಯನ್ನು ಅವರಿಗೆ ಈಗಾಗಲೇ ನೀಡಿದ್ದಾನೆ. ಅದನ್ನು ಮುಂದುವರಿಸ್ತಾರೆ ಅಂತಕ್ಕಂಥದ್ದು ನಂಗೆ ನಂಬಿಕೆ ಇದೆ. ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಕೊನೆಯದಾಗಿ ನಾನು ಶಿಕ್ಷಣಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲವು ತೀರ್ಮಾನಗಳನ್ನು ಈ ರಾಜ್ಯದಲ್ಲಿ ಕೊಟ್ಟಿದ್ದೇನೆ. ಈಗ ಈ ಒಂದು ಸೈನಿಕ ಶಾಲೆಯನ್ನು ಕೊಡಲಿಕ್ಕೆ ಸ್ವಲ್ಪ ಸಮಸ್ಯೆಗಳಿತ್ತು. ಕೇಂದ್ರದ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರ ಮೇಲೆ ಬಹಳ ಒತ್ತಡ ಹಾಕಿ
ಈ ಒಂದು ಸೈನಿಕ ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ಬಹಳ ಚೆನ್ನಾಗಿ ಉತ್ತಮವಾದಂಥ ನಮ್ಮ ಪದಾಧಿಕಾರಿಗಳೇನಿದ್ದೀರಿ, ಇದರ ಮುಖಾಂತರ ಇವತ್ತು ಏನು ಬಹುಶಃ ನಮ್ಮ ಮಂತ್ರಿಗಳು, ಕೇಂದ್ರದ ಮಂತ್ರಿಗಳು ಮಾತನಾಡಬೇಕಾದ್ರೆ ಹೇಳಿದ್ರು, ಮಡಿಕೇರಿ ಮತ್ತು ನಮ್ಮ ಬಿಜಾಪುರ ಎರಡು ಕಡೆ ಸೈನಿಕ ಶಾಲೆ ಹೊರತುಪಡಿಸಿ ಇವತ್ತು ರಾಯಚೂರಿನಲ್ಲಿ, ಸಿಂಧನೂರಿನಲ್ಲಿ ಶಾಲೆಯನ್ನು ಪ್ರಾರಂಭ ಆಗಿದೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದ್ರು ಸ್ವಲ್ಪ ಕಡಿಮೆ ಇದ್ದೀರಿ, ನಮ್ಮ ಸಹೋದರರು ಇದ್ದೀರಿ. ನಿಮ್ಮ ಮಕ್ಕಳ ಒಂದು ಉತ್ತಮವಾದಂಥ ಶಿಕ್ಷಣವನ್ನ ಈ ಸಂಸ್ಥೆಯಲ್ಲಿ ಪಡೀಲಿಕ್ಕೆ ಏನು ಅವಕಾಶ ಇದೆ, ದಯವಿಟ್ಟು ಇದನ್ನು ಬಳಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ, ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. I will invite now Bharat ji to inaugurate the website. Bharat ji, please inaugurate the website.